ಯಾರು ಸ್ವಾಮಿ ನೀವು? ಫಸ್ಟ್ ಎಪಿಸೋಡ್ ಸ್ವಾಮಿ ಎಲ್ಲಿ? ಮತ್ತೆ ಜೀವನದ ಕೆಲವು ಪಾತ್ರಗಳು. ವಾ, ಯಾಕೆ ಸ್ವಾಮಿ ಸುಮ್ಮನಾಗ್ಬಿಟ್ರಿ? ನಾನೀಗ ಸುಮ್ಮನೆ ಇರೋದು ಕೂಡ ಒಂದು ಆಯ್ಕೆನೆ. ಸರಿ ಹೋಗ್ಲಿ ಬಿಡಿ ಸ್ವಾಮಿ, ಹಂಗೆ ಇರಿ. ಹಾಗೇನೆ ಪಾಸ್ ಕೊಟ್ಟು ಮತ್ತೆ ಮಾತಾಡ್ತಾ ಇರೋದು ಸಹ ಒಂದು ಆಯ್ಕೆ. ಯವಿ ಯವಿ ಅಯ್ಯ ನಿನ್ನ. ಇದನ್ನ ಕೇಳಿಸ್ಕೊಳ್ಳೋದು ಬಿಡೋದು ನಿಮ್ಮ ಆಯ್ಕೆ. ನೀವು ಹೇಳ್ದಂಗೆ ಆಗಲಿ ಸ್ವಾಮಿ, ನಾವು ಕಿವಿ ಮುಚ್ಕೊಂಡಿರ್ತೀವಿ. ಹೆಂಗೆ ಈ ಕಿತ ಯಾರು ಬತಾವ್ರಿ ಅಂತ ಹೇಳ್ಬಿಡಿ ಸ್ವಾಮಿ, ಹೋಗ್ಲಿ. ಮಾಡಬೇಕಲ್ಲ, ಮಾಡಲಿಲ್ಲ ಅಂದ್ರೆ ಏನು ಸಿಗುತ್ತೆ? ಒಳ್ಳೆ ಬಾಡಿ ಲ್ಯಾಂಗ್ವೇಜ್ಗೆ, ಆ್ಯಕ್ಟಿವ್ ಲೈಫ್ಗೆ ಏನು ಬೇಕು? ಸ್ಪೋರ್ಟ್ಸ್. ಇವತ್ತು ನಾವು ಏನೇ ಆಗಿದ್ರೂ ಅದಕ್ಕೆ ಕಾರಣ ನಾವು ಬೆಳೆದು ಬಂದ ವಾತಾವರಣ, ಸ್ಥಿತಿ ಹಾಗೂ ನಮ್ಮ ಹಿರಿಯರ ನಿರ್ಧಾರ. ನನ್ನ ಹೆಸರು ವಿದ್ಯಾ ಆನಂದ್ ಅಂತ. ನಾನು ಹಿಂದೆ ಕ್ರಿಕೆಟ್ ಆಡ್ತಾಯಿದ್ದೆ. ಕರ್ನಾಟಕ ಸ್ಟೇಟಿಗೆ 8 ವರ್ಷ ಆಡಿದ್ದೀನಿ. ನನ್ನ ಗಂಡ ಬಿಸ್ನೆಸ್ ಅವ್ರನ್ನ ಮದುವೆ ಆದಮೇಲೆ ಅವ್ರಿಗೆ ಸಪೋರ್ಟಾಗಿ ನಿಂತ್ಕೊಳ್ಳೋಕ್ಕೆ ನಾನು ಅದನ್ನೆಲ್ಲ ಬಿಟ್ಟು ಈಗ ನನ್ನ ಗಂಡನ ಜೊತೆಗೆ ಅವರ ಉದ್ಯಮದಲ್ಲಿದ್ದೇನೆ. ನನ್ನ ಹೆಸರು ಆನಂದ್ ಮೂರ್ತಿ ಅಂತ. ನನ್ನ ಮಗಳು ಅಖಿಲ ಆನಂದ್. ನಾನೊಬ್ಬ ಬಿಸ್ನೆಸ್ ಮ್ಯಾನು. ಹಾಯ್, ಮೈ ನೇಮ್ ಇಸ್ ಅಖಿಲ ಆನಂದ್. ನನ್ನ ಮಗಳು ಅಖಿಲ ಒಬ್ಬಳು ಅಪ್ಕಮಿಂಗ್ ಶಟಲ್ ಬ್ಯಾಡ್ಮಿಂಟನ್ ಪ್ಲೇಯರು. ಈಗ ಅವಳು ಸೀನಿಯರ್ ಕ್ಯಾಟಗರಿಗೆ ಆಡ್ತಾ ಇದ್ದಾಳೆ. I'm doing my second year BA in Surana College, Southern Circle. I started playing badminton with my father in park. So while playing, my mom saw me that I have a good potential. So she made me join National College for summer camp. ಅವಳು ಚಿಕ್ಕವಳಿಂದ ತುಂಬ ಹೈಪರ್ ಇದ್ಲು. ಸೊ ನಮಗೆ ಅವಳು ಡಾಕ್ಟರ್ ಅಡ್ವೈಸ್ ಏನಿತ್ತು ಅಂದರೆ ಅವಳಿಗೆ ಡೈಲಿ ಪಾರ್ಕಿಗೆ ಕರ್ಕೊಂಡೋಗಿ ಅವಳನ್ನು ಸುಸ್ತು ಮಾಡಬೇಕು. ಅದು ಮಾಡಿದ್ರೇ ಅವ್ಳು ಮಾಡ್ಕೊಳಕ್ಕೆ ಸಾಧ್ಯ ಅಂತ. ಅದು ಆಗ್ತಿರ್ಲಿಲ್ಲ ಕೊನೆಗೆ. ಇದರಿಂದ ನಾವು ಪಾರ್ಕಿಗೆ ಕರ್ಕೊಂಡು ಹೋದರೆ ಅಲ್ಲೂ ತುಂಟತನ ಜಾಸ್ತಿ ಅವಳದು, ಸುಮ್ಮನೆ ಓಡೋಗೋದು. ಸೊ ಆವಾಗ ನಾವೇನು ಡಿಸೈಡ್ ಮಾಡಿದ್ವಿ, ಇವಳನ್ನು ನಮ್ಮ ಹತ್ತಿರದಲ್ಲೇ ಇಟ್ಕೊಂಡು ಏನಾದರೂ ಒಂದು ಯಾವುದಾದ್ರು ಆಟದಲ್ಲಿ ಇನ್ವಾಲ್ವ್ ಮಾಡೋಣ ಅಂತ. ಸೊ ಆ ಥರ ಐಡಿಯಾ ಬಂದು ಆವಾಗ ಬೂಸ್ಟ್ ಕಂಪನಿಯವರು ರ್ಯಾಕೆಟು ಫ್ರೀ ಕೊಡ್ತಾಯಿದ್ರು. ಒಂದು ಬೂಸ್ಟ್ ಬಾಟಲ್ ತೊಗೊಂಡ್ರೆ 2 ಬೂಸ್ಟ್ ಬಾಟಲ್ ತೊಗೊಂಡು 2 ರ್ಯಾಕೆಟ್ ತೊಗೊಂಡು ಅವಳ ಕೈಗೆ ರ್ಯಾಕೆಟ್ ಕೊಟ್ಟಿದ್ದು. ಸೊ ಹೀಗೆ ಅವಳಿಗೆ ಇಂಟ್ರಡಕ್ಷನ್ ಆಗಿದ್ದು ಬ್ಯಾಡ್ಮಿಂಟನ್ಗೆ. ಚಿಕ್ಕ ಮಕ್ಕಳ ಮನಸ್ಸು ಖಾಲಿ ಹಳೆ ಇದ್ದಾಗೆ. ನಾವು ಆ ಖಾಲಿ ಹಳೆಯಲ್ಲಿ ಏನು ಬರಿತೀವೋ ಅದೇ ಮುಂದುವರಿಯುತ್ತೆ. ನನ್ನ ಗಂಡಂಗೂ ಕ್ರೀಡೆ ಅಂದರೆ ಇಷ್ಟ. ನಾವಿಬ್ಬರು ಡಿಸೈಡ್ ಮಾಡಿದ್ವಿ ನಮ್ಮ ಮಗಳನ್ನ ಇದಕ್ಕೆ ಇಂಟ್ರಡ್ಯೂಸ್ ಮಾಡಬೇಕು ಅಂತ. ಈ ಆಟದ ಮೇಲೆ ಇಂಟ್ರೆಸ್ಟ್ ಬರೋಕ್ಕೆ ಶುರುವಾಯಿತು. ಹಾಗೆ ಅವಳಿಗೆ ನ್ಯಾಷನಲ್ ಕಾಲೇಜಲ್ಲಿ ನಾಗರಾಜ್ ಸರ್ ಅಂತ ಒಬ್ಬರಿದ್ರು, ಅಲ್ಲಿ ಸಮ್ಮರ್ ಕ್ಯಾಂಪ್ಗೆ ಹಾಕಿದ್ವಿ. ಫಸ್ಟ್ ಟೈಮೇ ಅವಳು ಬ್ಯಾಡ್ಮಿಂಟನ್ಗೆ ಇಂಟ್ರೊಡಕ್ಷನ್ ಆದ್ರೂ ಸಹ ಅವಳು ಆಡಿದ್ದ ಆಟ ಎಲ್ಲರದ್ದು ಕಣ್ಣಿಗೆ ಬಿತ್ತು. ಆವಾಗ ಅವ್ರು ನಾಗರಾಜ್ ಸರೇ ಬಂದು ಹೇಳಿದರು. ಅಂದರೆ ಅಲ್ಲಿ ಅಷ್ಟು ಫೆಸಿಲಿಟಿ ಇಲ್ಲದೇ ಇದ್ದಿದ್ರು ಸಹ ಅವರು, ನೀವು ನೆಕ್ಸ್ಟ್ ಎಲ್ಲಾದರೂ ಬೇರೆ ಕಡೆ ಒಳ್ಳೆ ಕೋಚ್ ಹತ್ರ ಹಾಕಿ, ಇವಳಿಗೆ ಇಂಟ್ರೆಸ್ಟ್ ಇದೆ. ಫಸ್ಟ್ ಮೇನ್ ನಾವು ಮಕ್ಕಳಲ್ಲಿ ನೋಡೋದು ಅವರು ಪೇರೆಂಟ್ಸ್ ಫೋರ್ಸಿಂದ ಬರ್ತಾರಾ ಅಥವಾ ಬಂದ ಮೇಲೆ ಅವ್ರಿಗೆ ಹೇಳಿದ ಅರ್ಥ ಆಗತ್ತಾ, ಅವ್ರು ಅದನ್ನು ಅಳವಡಿಸ್ಕೋತಾರಾ ಅನ್ನೋದು ಮುಖ್ಯ. ಅದೆಲ್ಲ ಇವಳ ಹತ್ರ ಇತ್ತು. ಸೊ ಹಾಗೆ ಅವಳದು ಜರ್ನಿ ಸ್ಟಾರ್ಟ್ ಆಗಿದ್ದು. ನೀವು ಅವರಿಗಾಗಿ ತೆಗೆದುಕೊಂಡ ನಿರ್ಧಾರದಲ್ಲಿ
ಜವಾಬ್ದಾರಿಯ ಸಮಪಾಲು ಅವರದೂ ಆದಾಗ ಬ್ಯಾಡ್ಮಿಂಟನ್ ಆಟವನ್ನೇ ಆಡಬೇಕು ಅಂತ ಡಿಸೈಡ್ ಮಾಡಿದ್ದು ಯಾರು? So my mom decided that I have to do something in badminton. But I wasn't that sure. I just wanted to enjoy and play, just sweat out, have some good day, enjoy, that's it. ಕ್ರೀಡೆ ಅನ್ನೋದು ಯಾವ ಥರ ಸೆಳೆಯುತ್ತೆ ಅಂದರೆ, ಆ ಜಗತ್ತೇ ಒಂದು ಸುಂದರ ಲೋಕ. ಆ ಲೋಕದಲ್ಲಿ ಇದ್ದವರಿಗೆ ಅದು ಕಷ್ಟ ಸುಖ, ದಿನ ಬೆಳಗಾದರೂ ಕಷ್ಟ ಅನ್ನೋದು ಇದ್ದೇ ಇರುತ್ತೆ. ಅದನ್ನು ಗುದ್ದಾಟದ ಜೊತೆನೇ ಬದುಕೋದು ಅಷ್ಟು ಚೆನ್ನಾಗಿರುತ್ತೆ. ಕ್ರೀಡೆ ಅಂದರೆ ಬಹಳಷ್ಟಿದೆ. ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಅವ್ರವ್ರ ಮಕ್ಕಳನ್ನ ಅದಕ್ಕೆ ಹಾಕ್ಕೊಳ್ಳೋದು ಒಂದು ದೊಡ್ಡ ಕೆಲಸ. ಆದರೆ ಜನ ಎಲ್ಲ ಇದಕ್ಕೆ ಹೆದರುತ್ತಾರೆ. ಕ್ರೀಡೆ ಅಂದರೆ ಎಷ್ಟು ದುಡ್ಡು ಖರ್ಚಾಗ್ಬಿಡುತ್ತೆ, ಅದರೊಳಗೆ ಇಂಜುರಿ ಇರುತ್ತೆ, ಅದೆಲ್ಲ ಇದೆ. ಆದರೆ ನನ್ನ ಮಗಳನ್ನು ಕ್ರೀಡೆಗೆ ಹಾಕಿದಾಗ ಅವಳಿಗೆ ಒಂದು ದೊಡ್ಡ ಇಂಜುರಿ ಆಯಿತು. When I got my shoulder operated, so that moment was really shocking for me, that how did I let this happen? ಆದರೆ ಅದಕ್ಕೆ ನಾನು ಹೆದರಲಿಲ್ಲ. ಯಾಕೆಂದರೆ ಪ್ರತಿಯೊಂದು ಒಳ್ಳೇದಾಗಬೇಕಾದ್ರೆ ಒಂದು ಕೆಟ್ಟದ್ದು ನಡೆಯುತ್ತೆ. ಅದನ್ನೇ ಒಂದು ಸ್ಟೆಪ್ ಆಗಿ ಹತ್ಕೊಂಡು ಹೋಗಬೇಕು. My mom, my sir, Sudhir sir, my doctor, everyone came in. This is just a sports life. It happens to all sports people. I used to attend college with the pain also. They used to make me forget my pain. So teachers understood me very well. They helped me with my notes. They helped me to understand. So it was nice. From the start till now, my parents have encouraged me a lot in badminton. So they have always kept my sports career in first, then their work in their second. So anytime they pick me and drop me to the stadium, they get me rackets, they get me shoes. So whatever I've asked, they've got me. So they never saw the money or anything. Just for my happiness, they bought me everything. When I came at age of 15, the injury made me realize that badminton is everything to me. So then onwards I started working hard, and my goal was to just play badminton and achieve in it. ನೀವು ಒಂದು ಕ್ರೀಡೆಯಲ್ಲಿ ಮಕ್ಕಳನ್ನ ಹಾಕಿದಾಗ ಯಾವುದೇ ರೀತಿಯಲ್ಲೂ ಹೆದರಬಾರ್ದು. ಎಸ್ಪೆಷಲಿ ಹೆಣ್ಮಕ್ಳನ್ನ. ಅದರಿಂದ ಎಷ್ಟೆಲ್ಲ ಕಲಿತಾರೆ ಹೆಣ್ಮಕ್ಳು ಅಂದರೆ, ಅವರು ಸ್ವಂತವಾಗಿ ಯಾವ ರೀತಿ ಜೀವನ ಮಾಡೋದು ಅನ್ನೋದನ್ನು ಕಲಿತಾರೆ. ಮಕ್ಕಳನ್ನ ನೋಡಿ ಕ್ರೀಡೆಗೆ ಹಾಕಿ. ನಾವು ಆರಿಸಿಕೊಂಡ ನಿರ್ಧಾರದಿಂದ ನಮಗೆ ಕೆಲವು ಸಂದರ್ಭದಲ್ಲಿ ಇದು ನಮಗೆ ಬೇಕಿತ್ತ ಅನಿಸೋದು ಸಹಜ. When in a time when we are continuously losing, that time once anyone can get that idea that why did I join sports? I should have gone to the education field. Later, after a while, when you calm down and when you realize that I should have not told that, I need to work hard in sports, I need to give something I'm lacking, I need to work on that. Surely I will get results. Everyone is studying, everyone is scoring above 90%, but all can't score in badminton or any other sports. And shuttles are main thing. Every month I need to buy at least 3 to 4 boxes, and the prices have increased, so it's a bit tough to handle that also. I have to adjust and play. Sir has taught me how to fix a shuttle. So evening times I come home, I take the new feather and I remove the old feather and I try to fix it, and I try to play in that only. ಸ್ಪೋರ್ಟ್ಸ್ ನಮ್ಮನ್ನ ಆರೋಗ್ಯವಾಗಿಡುತ್ತೆ, ಮಾನಸಿಕವಾಗಿ, ದೈಹಿಕವಾಗಿ.
I love sports. Like not only badminton, I like other sports also. Well, in sports we learn a lot. We learn how to accept winning. We know how to accept losing. Then we know how to talk to people. We know how to behave. We learn how to be a disciplined person. So when we do this and all, automatically our life changes. So a routine, a lifestyle, everything changes. So it doesn't happen much in education. Education, you get up, study, again do another assignment, anything. There's nothing much of mental exercise over there. So I would say sports has made a very big change in my life. ನಮಗೆ ನಮ್ಮ ಲೈಫ್ನಲ್ಲಿ ಬೇಕಾ ಇನ್ಸ್ಪಿರೇಷನ್? Inspiration is, there are 2-3 people which I like the most. One, obviously it's my mother. She was an ex-cricket player for Karnataka. When hearing her stories makes me more inspired, and I feel like working more hard. Then comes my Sudhir sir. He's my physiotherapist, and he also keeps telling me his story that when I was in college I used to do this, I had my hand injured, but also I wrote my exam, and he was a cricket player too. So these two people always are behind me, including my dad, all of them, yes. The third I would say it's Lin Dan. He's a Chinese player. He plays for China. He started playing at a very young age. So seeing his training, seeing his this, I feel like doing more. Self-motivation, like I put music more. So the music makes me come back to myself. So when I feel I lost, I don't feel like doing anything, music makes me come to myself. So slow songs makes me more depressed. So fast songs make me pump myself. ಲೈಫ್ನ ಭಾಳಷ್ಟು ಸಮಯ ಆಟದಲ್ಲೇ ಕಳೆದು ಹೋಗುತ್ತೆ. ಎಲ್ಲರೂ ಎಂಜಾಯ್ ಮಾಡ್ತಾ ಇರ್ತಾರೆ, ನೀವು ಅದಕ್ಕೆ ಸಮಯ ಕೊಡೋದಕ್ಕಾಗಲ್ಲ. ಬೇಜಾರು ಅನ್ಸಲ್ವಾ? Compared to me and my friends' lifestyle, mine is a very busy schedule. Our time doesn't match. So whenever they invite me, let's go out, but I can't miss my training because my badminton is important. So morning to afternoon I'm totally busy with my sport. Evening times I give some time for myself and my studies so that I can focus both on my sports and my education. ಎಲ್ಲೋ ನಾವು ನಮ್ಮ ಫೋಕಸ್, ಕಾನ್ಸಂಟ್ರೇಷನ್ ಕಳ್ಕೊಂಡಾಗ ಆ ಹಂತದಲ್ಲಿ ಬೇರೆಯವರು ನಮ್ಮನ್ನ ಓವರ್ಟೇಕ್ ಮಾಡಿದರೆ, some unknown person comes and overtakes me in game or anything else, I get angry on myself that I should have not let that happen. Somewhere I lose my emotional stability. Then my mom and my friends, my close friends come, they kind of motivate me. You do double work, you go triple step ahead of them. So then I start working on myself more. Kalpana ma'am has always encouraged me in my sports. Before starting badminton also, she has always seen me as a good sports person. She has always, if I'm losing by doing silly mistakes also, she comes and scolds me a lot that how can you do that? Oh, you have such a good talent. Your parents are also having hope in you. You need to do it well. So when she used to scold me, I used to somehow get into bronze. So somewhere she used to motivate me a lot. And social media, if you say, I normally use just Instagram or YouTube. YouTube mostly for songs and badminton clips. ನಮಗೆ ನಾವು ಎಷ್ಟು ಟೈಮ್ ಕೊಡ್ತೀವಿ ದಿನದಲ್ಲಿ? 1 hour for myself, that I write a diary or I keep thinking like I should have played this stroke or I should have done that. So when I'm sitting, I just recall my morning training or anything else. So I keep thinking that yeah, I should have played this, I should improve my movement here. So when I do that, I get the result. This one makes me feel good and helps me a lot.
ಸ್ಪೋರ್ಟ್ಸ್ ಅಂತ ಹೋದಾಗ ಎನಿ ಸ್ಪೆಷಲ್ ಡಯಟ್ ಫಾಲೋ ಮಾಡ್ತೀರಾ? My diet is taken care by my mother. Home food is like a normal everyday food like uppit, anna sar, sambar or tomato bar, anything like that. In that only we mix more veggies and I just eat. Then one day evening I have sprouts, and another evening I have spinaches. Badminton, I could say it's my life. Badminton illa andre I don't know what would I have done. Maybe I could have gone to psychology. Badminton makes me happy. It makes me who I am. Without one day or 2 day also I would go crazy. But I know I will do well in badminton. Remaining I'll leave it to God. But I love badminton. ಸತತವಾಗಿ ನಾವು ಗೆಲ್ತಾ ಹೋದರೆ ಮರ ಕುತ್ಕೊಂಡ್ಬಿಡ್ತೀವಿ. ಆ್ಯಟಿಟ್ಯೂಡ್, ಈಗೋ, ಆರೋಗನ್ಸ್ ಬಂದಾಗ When we start winning matches and automatically when we win the finals, any human being get attitude, ego, they start feeling arrogant that yes, no one can beat me now, I am the top, I can do whatever I want. But it's not a good thing. Win or lose, same attitude. If you're feeling very angry yourself, just walk out, just sit to yourself, don't talk to anyone. So calm down your angerness, calm down your calm, just come to your normal stage and then think what happened, what mistakes did I do. So this will change a lot in a sportsman's behavior. So I would love to say that be humble. ಆ್ಯಟಿಟ್ಯೂಡ್ ಬೇಕು, ಗುಡ್ ಆ್ಯಟಿಟ್ಯೂಡ್. ಅವಳದು ಫಿಟ್ನೆಸ್ ಆಗಲಿ, ಆಮೇಲೆ ಅಬ್ಸರ್ವೇಷನ್ ಆಗಲಿ, ಮೈಂಡ್ ಕಂಟ್ರೋಲ್ ಆಗಲಿ, ಎಲ್ಲ ಒಂದು ಸ್ಪೋರ್ಟ್ಸಲ್ಲಿ ಮುಂದೆ ಬರೋಕ್ಕೆ ಏನೇನು ಮಾಡಬೇಕು ಅಂತ ಅವಳು ಕೋಚ್ ಹೇಳ್ಬೋದು. ಪ್ಲಸ್ ನನ್ನ ಹೆಂಡತಿ, ಯಾಕಂದರೆ ಅವಳೊಬ್ಬಳು ಪ್ಲೇಯರ್ ಆಗಿದ್ದರಿಂದ ಅವಳು ತುಂಬ ಇನ್ಪುಟ್ಸ್ ಕೊಡ್ತಾಳೆ. ಎಫರ್ಟ್ ಹಾಕಿದ್ರೆ ಖಂಡಿತ ಅದಕ್ಕೆ ಫಲ ಸಿಕ್ಕೇ ಸಿಗತ್ತೆ ಅನ್ನೋದು ನನ್ನ ಅಭಿಪ್ರಾಯ. 10% of your body works on the court, 90% my mind works. So 90% mind works means we need to so much pressure, we need to keep thinking and all. We need to practice more on the court. ನಾವು ತುಂಬ ಖುಷಿ ಇದ್ದೀವಿ, ಯಾಕಂದರೆ ಅವಳು ಈಗ ಅದನ್ನು ತುಂಬ ಖುಷಿಯಿಂದ ಆಡ್ತಾ ಇದ್ದಾಳೆ. ಯಾವ ಪ್ಲೇಯರು ಯಾವ ಆಟನ್ನು ತುಂಬ ಇಷ್ಟಪಟ್ಟು ಆಡ್ತಾರೋ ಆವಾಗ ಅದ್ರದ್ದು ಏಳಿಗೆ ಖಂಡಿತ ಇರುತ್ತೆ. ಹಾಗೆ ಇವಳು ಕೋರ್ಟಲ್ಲಿ ಇಳಿದ್ಲು ಅಂದರೆ ಅವಳು ಫುಲ್ಲು ಅವಳು ಆಡೋ ರಭಸ, ಅದು ಅವಳು ಜಯ ಸಿಕ್ಕೇ ಸಿಗತ್ತೆ ಅನ್ನೋ ಮಟ್ಟಕ್ಕೆ ಅವಳು ಆಡ್ತಾ ಇರ್ತಾಳೆ. ಇದು ಪ್ರೈಮ್ ಟೈಮ್ ಅವಳು ಉಪಯೋಗಿಸ್ಕೊಂಡು ಅವಳು ಕಂಪ್ಲೀಟು ಅವಳ ಜೀವನಕ್ಕೆ ಇದೇ ನನ್ನ ಜೀವನ ಅನ್ನೋದನ್ನು ಅವಳು ಸಾಧಿಸಬೇಕು ಅಂತ ಒಂದು ಟೈಮು. ಆ ಟೈಮನ್ನು ವೇಸ್ಟ್ ಮಾಡಬಾರ್ದು. Maybe I'm a late bloomer, but I will surely come up in badminton. So you can tell your friends also that she used to be my classmate. We all used to eat lunch together. We used to pull each other's leg. So it would be fun. ಅವಳು ಸೀನಿಯರ್ ಲೆವೆಲಲ್ಲಿ ಶ್ರೀ ಸುಧಾಕರ್ ಸರ್ ಅನ್ನೋ ಒಳ್ಳೆ NIS ಕೋಚ್ ಕೈ ಕೆಳಗೆ ಅವಳು ಟ್ರೈನ್ ಮಾಡ್ತಾ ಇದ್ದಾಳೆ. ಅವರು ತುಂಬ ವೆಲ್ ನೋನ್ ಕೋಚು ವಿತ್ ತುಂಬ ನಾಲೆಜ್ ಇರೋರು. ಆ್ಯಂಡ್ ದೇ ಹ್ಯಾವ್ ಅ ವೆರಿ ಗುಡ್ ರೆಸ್ಪೆಕ್ಟ್ ಫಾರ್ ಈಚ್ ಅದರ್. ಅವಳನ್ನು ಕಂಪ್ಲೀಟ್ ಕರೆಕ್ಟ್ ಮಾಡಿ ಅವಳದು ಏನು ಮಿಸ್ಟೇಕ್ಸ್ ಇದೆ, ಏನೇನು ಡ್ರಾಬ್ಯಾಕ್ಸ್ ಇದೆ ಎಲ್ಲ ತಿದ್ದಿ ಅವರು ಶ್ರಮ ತುಂಬ ಪಡ್ತಾ ಇದ್ದಾರೆ. And at last I love to thank my parents for letting me play sports, who's not pressurizing me with my studies. And I love to thank my coaches Sudhakar sir and Irfan sir who are concentrating well, giving attention to me, and they're trying all their best to teach me, and I am giving all my best to learn from them. And next I would love to thank my physios, Dr. Sudhir and Dr. Darshan, who is maintaining and taking care everything of my physical fitness and my injuries. So, and I would love to thank my junior physios too, who took care of me well when I was in rehabilitation times. Dr. Hemant Reddy, my orthopedics, who took care of me like his own daughter, taught me many things about sports. I sincerely hope to represent my country at the earliest. Thank you. ದಿನ ನಾವು ನೂರಾರು ಆಯ್ಕೆಗಳನ್ನ ಮಾಡ್ತೀವಿ. ಅದರಲ್ಲಿ ಕೆಲವು
ಚಿಕ್ಕವು, ಕೆಲವು ದೊಡ್ಡವು. ಆಯ್ಕೆಗಳಿಗೇನು ಕಡಿಮೆ ಇಲ್ಲ, ಆದರೆ ನಮಗಿರೋ ಸಮಯ ಭಾಳ ಕಡಿಮೆ. ಕೆಲವು ಸಮಯಕ್ಕೆ, ಮತ್ತು ಕೆಲವು ಹಣಕ್ಕೆ ಸಂಬಂಧಿಸಿದ್ದು, ಮತ್ತು ಕೆಲವು ಜೀವನದ ಪಾತ್ರಗಳು, ಮತ್ತು ಕೆಲವು ಆದ್ಯತೆ ಮೇರೆಗೆ ಆಯ್ಕೆಗಳನ್ನ ಮಾಡ್ಕೊಳ್ತೀವಿ, ಅಂದರೆ ಚಾಯ್ಸ್ ಮಾಡ್ಕೊಳ್ತೀವಿ. We are what we choose to be.